ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಆಗಸ್ಟ್ 23 ಭಾನುವಾರದಿಂದ ಆಗಸ್ಟ್ 29 ಶನಿವಾರದವರೆಗಿನ ವಾರ ಭವಿಷ್ಯದ ಅವಲೋಕನ. ಮೊದಲಿಗೆ ವಾರದ ಪಂಚಾಂಗ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವಂಥದ್ದು. ಆಗಸ್ಟ್ 23 ಭಾನುವಾರ ಶ್ರಾವಣ ಶುಕ್ಲ ಏಕಾದಶಿ ತಿಥಿ, ಮೂಲ ನಕ್ಷತ್ರ, ವಿಷ್ಕಂಭಯೋಗ, ವಣಿಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ. ಏಕಾದಶಿ ತಿಥಿ ಆಗಿರುತ್ತೆ. ಉಪವಾಸ ವ್ರತ ನಿಯಮ ಆಚರಣೆ ಮಾಡೋರಿಗೆ ವಿಷ್ಣು ಭಕ್ತಿಯನ್ನು ಮಾಡುವಂಥ ವಿಚಾರಕ್ಕೆ ಇನ್ನಿತರ ಯಾವುದೇ ರೀತಿಯ ವ್ರತ ನಿಯಮಗಳ ಪಾಲನೆಗೆ ಉತ್ತಮ ಆಗಿರುತ್ತೆ. ಇನ್ನು ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಏಕಾದಶಿ ತಿಥಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಮೂಲ ನಕ್ಷತ್ರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳಿಗೆ ಉತ್ತಮವಾದ ಆಯ್ಕೆ ಇರುತ್ತೆ. ಇನ್ನು 24ನೇ ತಾರೀಕು ಸೋಮವಾರ, ಇದು 2ನೇ ಶ್ರಾವಣ ಸೋಮವಾರ. ಶ್ರಾವಣ ಸೋಮವಾರಕ್ಕೆ ತನ್ನದೇ ಆದ ಮಹತ್ವ ಇದೆ. ವಿಶೇಷವಾಗಿ ಶಿವನ ಭಕ್ತಿ, ಶಿವನ ವ್ರತ ನಿಯಮಗಳನ್ನು ಆಚರಣೆ ಮಾಡುವಂಥ ಶಿವಾಲಯಗಳ ಸಂದರ್ಶನ, ಅಭಿಷೇಕ, ಪೂಜೆ, ರುದ್ರಾಭಿಷೇಕ, ರುದ್ರಭಟನ ಇತ್ಯಾದಿಯನ್ನು ಮಾಡಲಿಕ್ಕೆ ಶಿವನ ಭಕ್ತಿ ಮಾಡುವಂಥ 2ನೇ ಶ್ರಾವಣ ಸೋಮವಾರ. ಇಂದು ಏಕಾದಶಿ ಇರುತ್ತೆ, ದ್ವಾದಶಿನ ಇರುತ್ತೆ. ಅಂದರೆ ಭಾಗವತ ವೈಷ್ಣವ ಏಕಾದಶಿ, ಅಂದರೆ ವೈಷ್ಣವ ಪಂಥದವರಿಗೆ ಇಂದು ಏಕಾದಶಿ ಆಚರಣೆ ಮಾಡ್ತಾರೆ. ಇದನ್ನು ಪುತ್ರದ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಇನ್ನು ಪೂರ್ವಾಷಾಢ ನಕ್ಷತ್ರ, ಪ್ರೀತಿ ಯೋಗ, ಭವಕರಣ ಇರುವಂಥದ್ದು. ಅದೇ ರೀತಿ ಈ ಶ್ರಾವಣ ಸೋಮವಾರದೊಂದು ಶಿವಮುಷ್ಟಿ ಎಂಬ ವ್ರತವನ್ನೆಲ್ಲ ಮಾತಾಡಿ ಎಳ್ಳು ಧಾನ್ಯವನ್ನು ಇಲ್ಲಿ ಪ್ರಧಾನವಾಗಿ ಇಟ್ಕೊಂಡು ಆ ಎಳ್ಳಿಗೆ ಸಂಬಂಧಿತವಾದ ವ್ರತ ನಿಯಮಗಳನ್ನು ಆಚರಣೆ ಮಾಡುವಂಥ ಪದ್ಧತಿನೇ ಇರುತ್ತೆ. ಹಾಗಾಗಿ ಶ್ರಾವಣ ಸೋಮವಾರ ಹೌದು, ಏಕಾದಶಿ ವ್ರತ ನಿಯಮ ಮಾಡೋರಿಗೆ ಏಕಾದಶಿ ವ್ರತವನ್ನು ಮಾಡ್ಬೋದು. ಅದಲ್ಲದೆ ಬೇರೆ ರೀತಿಯ ಶಿವನ ಅಥವಾ ವಿಷ್ಣುವಿನ ಯಾವುದೇ ರೀತಿಯ ಭಕ್ತಿ ಪೂಜೆಗಳನ್ನು ಅದು ದೇವಾಲಯಗಳ ಸಂದರ್ಶನದಿಂದ ಮಾಡ್ಬೋದಾಗಿದೆ. ಇನ್ನು 25 ಮಂಗಳವಾರ, ಇನ್ನು ಶುಕ್ಲ ತ್ರಯೋದಶಿ ಹಾಗೂ ವಿಶೇಷವಾಗಿ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಂಗಾರಕ ಜಯಂತಿ ಅಂದರೆ ಮಂಗಳ ಗ್ರಹದ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅಲ್ಲದೆ ಶ್ರಾವಣದ ಮಂಗಳವಾರವನ್ನು ಮಂಗಳ ಗೌರಿ ವ್ರತವನ್ನಾಗಿ ಸಹ ಇದು ವ್ರತವನ್ನು ಆಚರಣೆ ಮಾಡ್ತಾರೆ. ಶ್ರಾವಣ ಶುಕ್ಲದಲ್ಲಿ ಬರುವಂತಹ ಈ ಮಂಗಳವಾರದಂದು ಮಂಗಳ ಗೌರಿ ವ್ರತವನ್ನು ಸಹ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಧಾರ್ಮಿಕವಾದ ಮಹತ್ವವುಳ್ಳ ದಿನ ಆಗಿರುತ್ತೆ. ತ್ರಯೋದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಆಯುಷ್ಮಾನ್ ಯೋಗ, ಕೌಲಕರಣ ಇರುವಂಥದ್ದು ಈ ದಿನ. ಇನ್ನು 26ನೇ ತಾರೀಕು ಬುಧವಾರ, ಶುಕ್ಲ ತ್ರಯೋದಶಿ, ಉಪರಿ ಚತುರ್ದಶಿ, ಶ್ರವಣ ನಕ್ಷತ್ರ, ಸೌಭಾಗ್ಯ ಯೋಗ, ತೈತಿಲಕರಣ ಇರುವಂಥದ್ದು ಮಹತ್ವವಾದ ದಿನ. ಒಂದು ಋಗುಪಾಕರ್ಮ ಅಥವಾ ನೂಲ ಹುಣ್ಣಿಮೆಯನ್ನು ಇಂದು ಆಚರಣೆ ಮಾಡ್ತಾರೆ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಶ್ರವಣ ನಕ್ಷತ್ರ ಯುಕ್ತವಾದ ದಿನದಂದು ಆಚರಣೆ ಮಾಡುವಂಥ ಪದ್ಧತಿ ಹೆಚ್ಚಾಗಿ ಋಗ್ವೇದಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಇಂದು ಋಗುಪಾಕರ್ಮವನ್ನು ಇಂದು ಆಚರಣೆ ಮಾಡ್ತಾರೆ. ತ್ರಯೋದಶಿ ಉಪರಿ ಚತುರ್ದಶಿ ಇರುತ್ತೆ. ಶ್ರವಣ ನಕ್ಷತ್ರ, ಸೌಭಾಗ್ಯ ಯೋಗ, ತೈತಿಲಕರಣ ಇರುವಂಥ. ಅಲ್ಲದೆ ಇಂದು ಪ್ರಸಿದ್ಧವಾದಂತಹ ಕೇರಳ ಪ್ರಾಂತ್ಯದಲ್ಲಿ ಆಚರಣೆ ಮಾಡುವಂತಹ ತಿರುವೋಣಂ, ಆ ತಿರುವೋಣಂ ಹಬ್ಬವನ್ನು ಇಂದು ವಿಶೇಷವಾಗಿ ಆಚರಣೆ ಮಾಡೋದು. ಅದು ಹಬ್ಬದ ಆರಂಭ ಆಗಲೇ ಒಂದು ವಾರ ಮುಂಚಿತನೇ ಆರಂಭ ಆಗಿರುತ್ತೆ. 16ನೇ ತಾರೀಕು ಆಗಸ್ಟ್ 16ರಂದೆಲ್ಲ ಆರಂಭ ಆಗಿರುತ್ತೆ. ಅದು 9 ಅಥವಾ 10 ದಿನಗಳಲ್ಲೇ ಆಚರಣೆ ಮಾಡುವಂಥ ಪದ್ಧತಿ ಬೇರೆ ಬೇರೆ ಅವರವರ ಒಂದು ಅನುಕೂಲ. ಕೆಲವೊಂದು ಭಾಗದಲ್ಲಿ 3 ದಿನಗಳ ಓಣಮನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದು ಆ ತಿರುವೋಣಂ ಅಂದರೆ ಶ್ರವಣ ನಕ್ಷತ್ರವು ಅಲ್ಲಿ ಸಿಂಹ ಮಾಸದಲ್ಲಿ ಬರುವಂಥ ಶ್ರವಣ ನಕ್ಷತ್ರದಲ್ಲಿ ವಿಶೇಷವಾಗಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಅಲ್ಲಿ ವಿಶೇಷವಾದ ಈ ತಿರುವೋಣಂ ಹಬ್ಬ, ಋಗುಪಾಕರ್ಮ, ನೂಲ ಹುಣ್ಣಿಮೆ ಇಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಧಾರ್ಮಿಕವಾದ ಮಹತ್ವವುಳ್ಳಂಥ ದಿನ ಆಗಿರುತ್ತೆ. ಇನ್ನು 27ನೇ ತಾರೀಕು ಗುರುವಾರ, ಇಂದು ವಿಶೇಷವಾಗಿ ಚತುರ್ದಶಿ ಇರುತ್ತೆ ಹಾಗೂ ಸಾಯಂಕಾಲದಲ್ಲಿ ಹುಣ್ಣಿಮೆ ಇರುತ್ತೆ. ಚತುರ್ದಶಿ ಉಪರಿ ಹುಣ್ಣಿಮೆ ಇರುವಂಥದ್ದು. ಇಂದು ಯಜುರುಪಾಕರ್ಮ ಅಥವಾ ಕೆಲವೊಂದು ಪಂಥದವರು ಇಂದು ಸಹ ನೂಲ ಹುಣ್ಣಿಮೆ ಅಥವಾ ಆ ಒಂದು ಯಜ್ಞೋಪವೀತ ಧಾರಣೆಯನ್ನು ಉಪಕರ್ಮವನ್ನು ಇಂದು ಆಚರಣೆ ಮಾಡ್ತಾರೆ. ಯಜುರುಪಾಕರ್ಮ ಇದೆ. ಹುಣ್ಣಿಮೆಗೆ ಸಂಬಂಧಪಟ್ಟ ವ್ರತ ನಿಯಮಗಳನ್ನು ಆಚರಣೆ ಮಾಡ್ತಾರೆ. ಇಂದು ಹಯಗ್ರೀವ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ಇಂದು ಕೆಲವೊಂದು ಸಮುದ್ರ ತೀರದ ಭಾಗದಲ್ಲಿ ಸಮುದ್ರ ಪೂಜೆಯನ್ನು ಸಹ ಇಂದು ಆಚರಣೆ ಮಾಡ್ತಾರೆ. ಹಾಗಾಗಿ ಧಾರ್ಮಿಕವಾದ ಆಧ್ಯಾತ್ಮಿಕ ಮಹತ್ವವುಳ್ಳಂಥ ದಿನ. ಚತುರ್ದಶಿ, ಧನಿಷ್ಠ ನಕ್ಷತ್ರ, ಶೋಭನ ಯೋಗ, ವರ್ಣಿಕರಣ ಇರುವಂಥ ದಿನ ಆಗಿರುತ್ತೆ 22ನೇ ತಾರೀಕು ಗುರುವಾರ. ಇನ್ನು 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ತಿಥಿ. ಇಂದು ರಕ್ಷಾಬಂಧನ ಅಥವಾ ಸಾಂಸ್ಕೃತಿಕ ದಿನಾಚರಣೆ ಮಾಡ್ತಾರೆ. ಬೆಳಿಗ್ಗೆ ಹುಣ್ಣಿಮೆ, ಸಾಯಂಕಾಲದಲ್ಲಿ ಅಲ್ಲಿ ಪ್ರತಿಪದೆ ಅಥವಾ ಪ್ರತಿಪತ್ತಿ ಇರುತ್ತೆ. ಹಾಗೆ ಗಾಯತ್ರಿ ಪ್ರತಿಪದೆ ಅಥವಾ ಗಾಯತ್ರಿ ಪ್ರತಿಪತ್ತಿ ಎಂಬಂತಹ ಪ್ರತಿಪದೆಯನ್ನು ಇಂದು ಆಚರಣೆ ಮಾಡ್ತಾರೆ. ಗಾಯತ್ರಿ ದೇವಿಗೆ ಸಂಬಂಧಪಟ್ಟ ಪೂಜೆ ಪುನಸ್ಕಾರ ನಿಮ್ಮಗಳ ಸಾಯಂಕಾಲದಲ್ಲಿ ಮಾಡುವಂಥದ್ದು. ಇಂದು ಸಂಸ್ಕೃತ ದಿನಾಚರಣೆಯನ್ನು ಸಹ ಆಚರಣೆ ಮಾಡ್ತಾರೆ. ಜೊತೆಗೆ ರಕ್ಷಾಬಂಧನ ಅಥವಾ ರಾಖಿ ಎಂದು ನಾವು ಕರಿತೇವೆ, ಅಂಥ ರಕ್ಷಾ ಪೂರ್ಣಿಮೆಯನ್ನು ಸಹ ಈ ಹುಣ್ಣಿಮೆಯನ್ನು ಕರೀತಾರೆ. ರಕ್ಷಾಬಂಧನ ಇಂತ ಮಾತಾಡಿ. ಇನ್ನು ಕೆಲವೊಂದು ಪಂಥದವರು ಇಂದು ಹುಣ್ಣಿಮೆನೇ ಬೇಕು, ಹುಣ್ಣಿಮೆಗೆ ಆಚರಣೆ ಉಪಕರ್ಮ ಮಾಡುವಂಥ ಪಂಥದವರೆಲ್ಲಿದ್ದಾರೆ. ಅವರು ಇಂದು ಬೆಳಗ್ಗೆ
ರಾಹುವಿನ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಹುಣ್ಣಿಮೆ ಇರೋದ್ರಿಂದ ಆ ಹುಣ್ಣಿಮೆ ಸರ್ವಶ್ರೇಷ್ಠವನ್ನು ಭಾವಯುಕ್ತ ಮಾಡಿ ಶ್ರಾವಣ ಹುಣ್ಣಿಮೆಯಿಂದ ಈ ಯಜ್ಞೋಪವೀತ ಧಾರಣೆ ಮಾಡುವಂಥವ್ರು ಇದ್ದಾರೆ. ಹಾಗಾಗಿ 3 ದಿನಗಳಲ್ಲೂ ಯಜ್ಞೋಪವೀತ ಧಾರಣೆ ಮಾಡುವಂಥ ವಿಚಾರಗಳು ಬರ್ತವೆ. ಋಗುಪಾಕರ್ಮ ಅಲ್ಲಿ 26ಕ್ಕೆ, ಯಜುರುಪಾಕರ್ಮ 27ಕ್ಕೆ, 28ಕ್ಕೆ ವಾಸ್ತವವಾದ ನೂಲ ಹುಣ್ಣಿಮೆ ಅಂತ ಕಂಡುಬರುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಅವರವರ ಒಂದು ಕುಲಾಚಾರದಂತೆ ಅವರವರ ಒಂದು ಗುರು ನಿರ್ದೇಶದಂತೆ ಯಜ್ಞೋಪವೀತನ ಧಾರಣೆ ಮಾಡುವಂಥದ್ದು. ಹಾಗಾಗಿ 3ನೇ ಶ್ರಾವಣ ಶುಕ್ರವಾರ 28ನೇ ತಾರೀಕು ನೂಲ ಹುಣ್ಣಿಮೆ ಬರುವಂಥದ್ದು. ಇಂದು ಈ ಹುಣ್ಣಿಮೆಗೆ ಗ್ರಹಣ ಜರುಗುತ್ತೆ, ಆದರೆ ಇದು ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಗ್ರಹಣದ ಬಗ್ಗೆ ಯಾರು ಚಿಂತಿತರಾಗಬೇಕಲ್ಲ. ಯಾವುದೇ ರೀತಿಯ ಸೂತಕ ಆಚರಣೆ ಇಲ್ಲ, ಗ್ರಹಣದ ಉಪವಾಸ ನಿಯಮಗಳನ್ನು ಆಚರಣೆ ಮಾಡೋದಿಲ್ಲ. ಎಲ್ಲಿ ಗ್ರಹಣ ಕಾಣಿಸುತ್ತೋ ಅಲ್ಲಿ ಮಾಡ್ತಾರೆ ಅದರ ಉಪವಾಸ ನಿಯಮಗಳನ್ನು ಪದ್ಧತಿನ ಆಚರಣೆ ಮಾಡ್ಬೋದು. ಆದರೆ ಈ ಗ್ರಹಣದ ಪ್ರಭಾವ ಸಾರ್ವತ್ರಿಕವಾಗಿ 45 ದಿನಗಳ ಕಾಲ ವಿಶ್ವಾದ್ಯಂತ ಇರುತ್ತೆ. ಯಾವುದೇ ಸೂರ್ಯ ಆಗಲಿ ಚಂದ್ರ ಆಗಲಿ ಗ್ರಹಣ ಸಂಭವಿಸಿದ ಆ 45 ದಿನ ಅಂದರೆ ಒಂದು ಮಂಡಲಗಳ ಕಾಲ ಆ ಗ್ರಹಣದ ಪ್ರಭಾವ ಪ್ರಕೃತಿಯ ಮೇಲೆ ಅಂದರೆ ಇಡೀ ವಿಶ್ವದ ಮೇಲೆ ಬ್ರಹ್ಮಾಂಡದ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಅದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಗ್ರಹಣದಿಂದ ಪ್ರಭಾವಿತವಾಗುವ ಯಾವ ರಾಶಿಗಳಿವೆ, ಯಾವ ರಾಶಿಗೆ ಉತ್ತಮ ಫಲ, ಯಾವುದಕ್ಕೆ ಮಧ್ಯಮ ಫಲ, ಯಾರಿಗೆ ಸ್ವಲ್ಪ ಸಂಕಷ್ಟಗಳು ವ್ಯಕ್ತವಾಗಿವೆ ಅನ್ನೋದನ್ನು ಆ ಒಂದು ರಾಹುಗ್ರಸ್ತವಾದ ಚಂದ್ರಗ್ರಹಣದ ಒಂದು ವಿಶೇಷವಾದ ವಿಡಿಯೋನ ಮಾಡಿದ್ದೇನೆ. ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ನಿಮ್ಮ ರಾಶಿಯ ಮೇಲೆ ಮುಂದಿನ 45 ದಿನಗಳ ಯಾವ ರೀತಿ ಪ್ರಭಾವ ಇರಲಿದೆ ಅನ್ನೋದನ್ನು ಅಲ್ಲಿ ಸಾಂಕೇತಿಕವಾಗಿ ವಿವರಣೆ ಮಾಡಲಾಗಿದೆ. ಜೊತೆಗೆ ಸರಳವಾದ ಪರಿಹಾರ ಮಾರ್ಗಗಳನ್ನು ಸಹ ಅಲ್ಲಿ ಸೂಚಿಸಲಾಗಿದೆ. ಇನ್ನು ವಾರದ ಕೊನೆಯ ದಿನ ಶ್ರಾವಣ ಬಹುಳ ಪಾಡ್ಯಮಿ ಪೂರ್ವಭಾದ್ರ ನಕ್ಷತ್ರ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ. ಪಾಡ್ಯಮಿ ತಿಥಿಯ ಪೂರ್ವಭಾದ್ರ ನಕ್ಷತ್ರ ಆಗಿರುವ ಕಾರಣ ಸಾಮಾನ್ಯ ದಿನ. ಯಾವುದೇ ರೀತಿ ವ್ಯಾವಹಾರಿಕವಾದ ಧಾರ್ಮಿಕವಾದ ಕೆಲಸ ಕಾರ್ಯಗಳ ಜೊತೆಗೆ ಶ್ರಾವಣ ಶನಿವಾರ ಆಗಿರೋ ಕಾರಣ ಶ್ರಾವಣ ಶನಿವಾರದಂದು ಮಾಡುವಂಥ ಯಾರ್ಯಾರು 3ನೇ ಶ್ರಾವಣ ಶನಿವಾರ ಆಗಿರೋ ಕಾರಣ ಅಲ್ಲಿ ಶನಿವಾರದಂದು ವ್ರತ ನಿಯಮಗಳನ್ನು, ಉಪವಾಸಗಳನ್ನು ಅಥವಾ ಒಪ್ಪತ್ತು ಊಟ ಮಾಡುವಂಥದ್ದಿಲ್ಲ. ಅಥವಾ ಕೆಲವೊಂದು ಕುಲಾಚಾರದಂತೆ ಗೋವಿಂದ ನಾಮಸ್ಮರಣೆಯಿಂದ ಅಲ್ಲಿ 5 ಮನೆಗಳಲ್ಲಿ ಅಕ್ಕಿಯನ್ನು ಅಥವಾ ಭಿಕ್ಷೆಯನ್ನು ಎತ್ತಿಕೊಂಡು ವ್ರತ ಸಂಪನ್ನ ಮಾಡುವಂಥ ಪದ್ಧತಿ ಎಲ್ಲ ಇರುತ್ತೆ. ಹಾಗಾಗಿ ಶ್ರಾವಣ ಶನಿವಾರ ತನ್ನದೇ ಮಹತ್ವ ಇದೆ. ಭಕ್ತಿ ಮಾರ್ಗ ಜೊತೆಗೆ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಅರಳಿ ಮರ ಅಥವಾ ಅಶ್ವತ್ಥ ಪ್ರದಕ್ಷಿಣೆ ಮಾಡಲಿಕ್ಕೆ, ಆಂಜನೇಯನ ಸಂದರ್ಶನ ಅಥವಾ ಶನಿ ಮಹಾರಾಜರ ಸಂದರ್ಶನ ಅಥವಾ ಇತ್ಯಾದಿಗಳನ್ನು ಮಾಡಲಿಕ್ಕೆ ಉತ್ತಮವಾದ ಶ್ರಾವಣ ಶನಿವಾರ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡದಾಗಿದೆ. ಇನ್ನು ನಾವು ಒಂದೊಂದಾಗಿ ರಾಶಿಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ವಾರದ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ಗ್ರಹ ಬೆಂಬಲಗಳ ಸ್ವಲ್ಪ ಕೊರತೆ ಕಾಣುತ್ತೆ. ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. ಭಾನುವಾರ ಸೋಮವಾರ ಸ್ವಲ್ಪ ಈ ಹಿನ್ನಡೆ ಆಗುವಂಥದ್ದು, ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು, ಮಾತಿನ ಚಕಮಕಿ, ಬಂಧು ಮಿತ್ರರಲ್ಲಿ ವೈರತ್ವಗಳು ಆಗ್ಬೋದು. ಹಾಗಾಗಿ ಭಾನುವಾರ ಸೋಮವಾರ ನಿಮಗೆ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಅಥವಾ 3ನೇ ವ್ಯಕ್ತಿಗಳ ಮಾತನ್ನು ಕೇಳಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಧುಮುಕುವುದಾಗಲಿ ಅಥವಾ ಪೂರ್ವಾಪರ ಯೋಚನೆ ಮಾಡದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ನೀವು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಷರಾಶಿಯವರು ಭಾನುವಾರ ಸೋಮವಾರ ಸ್ವಲ್ಪ ಎಚ್ಚರಿಕೆ. ಹಣದ ಖರ್ಚು ಸಹ ಜಾಸ್ತಿ ಆಗುತ್ತೆ. ಅಥವಾ ನಷ್ಟಗಳು ಸಂಭವಿಸುವ ಸಾಧ್ಯತೆ, ಸಣ್ಣ ಪುಟ್ಟ ಅನಾರೋಗ್ಯಗಳು ಹವಾಮಾನ ಅಥವಾ ಆಹಾರದಿಂದ ಬರ್ಬೋದಾಗಿದೆ. ಹಾಗಾಗಿ ಭಾನುವಾರ ಸೋಮವಾರ ತನ್ನೋಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಆ ಬಳಿಕ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ ಬುಧವಾರ 25, 26 ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಉದ್ಯೋಗ, ವ್ಯಾಪಾರ, ಶಿಕ್ಷಣ, ವೃತ್ತಿಯಲ್ಲೆಲ್ಲ ಚೆನ್ನಾಗಿ ನಡೆಯುತ್ತೆ ಹೋಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರುತ್ತೆ. ನೀವು ಮಾಡುವಂಥ ಕೋರ್ಟ್ ಕಚೇರಿ ವ್ಯವಹಾರ ಇರ್ಬೋದು, ಯಾವುದೇ ರೀತಿ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿತ ಕೆಲಸ ಕಾರ್ಯಗಳಿರ್ಬೋದು, ಕ್ಷಿಪ್ರವಾಗಿ ನೀವು ಅಂದುಕೊಂಡಂತೆ ಆಗಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ಮಂಗಳವಾರ ಬುಧವಾರ 25, 26 ನಿರೀಕ್ಷೆ ಮಾಡ್ಬೋದು. ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿದೆ. ಅದೇ ರೀತಿ ಅಲ್ಲಿ ಮಂಗಳನು ನಿಮ್ಮ ರಾಶಿಯಾಧಿಪತಿ ವಾರಪೂರ್ತಿ ನಿಮ್ಮ ಸಹಾಯಕ್ಕೆ ಇರುವ ಕಾರಣ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಭೂಮಿಗೆ ಸಂಬಂಧಪಟ್ಟ ಕೆಲಸ, ಅದೇ ರೀತಿ ಸೂರ್ಯನ ವಿಶೇಷವಾದ ಅನುಗ್ರಹ ಸಹ ನಿಮಗೆ ಅಲ್ಲಿ ಕೆಲವೊಮ್ಮೆ ಸಹಾಯ ಮಾಡ್ತದೆ. ಹಾಗಾಗಿ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಂಗಳವಾರ ಬುಧವಾರ ನೀವು ಮಾಡ್ಕೋಬೋದು. ಆ ಬಳಿಕ ಗುರುವಾರ ಶುಕ್ರವಾರ ಶನಿವಾರ ಮತ್ತೆ ನಿರಂತರವಾಗಿ 3 ದಿನಗಳಲ್ಲಿ ನಿಮಗೆ ಲಾಭ ಸ್ಥಾನದ ಚಂದ್ರನು ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ವಿಶೇಷವಾದ ಲಾಭ, ಜಯ, ಸುಖ ನಿಮ್ಮದಾಗುತ್ತೆ. ಗುರುವಾರ ಶುಕ್ರವಾರ ಶನಿವಾರ 3 ದಿನಗಳಲ್ಲಿ ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಶಿಕ್ಷಣದಲ್ಲಿ ಚೆನ್ನಾಗಿರುತ್ತೆ. ಜೊತೆಗೆ ಬಂಧು ಮಿತ್ರರ ಬಾಂಧವ್ಯ, ಹಣಕಾಸಿನ ವಿಚಾರ, ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಸಹ ಇಂದು ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಈ ವಾರದಲ್ಲಿ ಆರಂಭದ 2 ದಿನಗಳು ಸ್ವಲ್ಪ ನಿಮಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಆ ಬಳಿಕ ಬರತಕ್ಕಂಥ ನಿಮಗೆ ಮಂಗಳವಾರದಿಂದ ಶನಿವಾರದವರೆಗೆ 5 ದಿನಗಳು ಅದ್ಭುತವಾಗಿ ಚಂದ್ರನ ವಿಶೇಷವಾದ ಬೆಂಬಲ, ರಾಹುವಿನ ಬೆಂಬಲ, ಮಂಗಳನ ವಿಶೇಷವಾದ ಅನುಗ್ರಹ ಎಲ್ಲ ಇರುವ ಕಾರಣ ಶುಭ ಫಲಗಳು ನಿಮ್ಮದಾಗಲಿವೆ. ಹಾಗೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.
ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಗ್ರೇ, ರೆಡ್ ಬಣ್ಣ ಬಳಸಿ. ಸಂಖ್ಯೆ 2, 4, 9, 2, 4, 9 ಸಂಖ್ಯೆ ಬಳಸಿ. ಈ ವಾರದಲ್ಲಿ ನಿಮ್ಮ ರಾಶಿಯಾಧಿಪತಿ ಮಂಗಳನು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡಿರುವ ಕಾರಣ ಭೂಮಿಯ ಸಂಬಂಧಿತ ವ್ಯವಹಾರ, ಕೋರ್ಟು ಕಚೇರಿ ಸಂಬಂಧಿತ ಕೆಲಸ ಕಾರ್ಯ, ಮನೆ ಭೂಮಿ ಕೊಳ್ಳುವಂಥದ್ದು, ವಾಹನ ಇತ್ಯಾದಿಗಳ ವಿಚಾರ ಎಲ್ಲ ನಾವು ಮಾಡಲಿಕ್ಕೆ ಅಥವಾ ಅದನ್ನು ಕೊಡಲಿಕ್ಕೆ ಅಥವಾ ತೆಗೆದುಕೊಳ್ಳಲಿಕ್ಕೆ ಎಲ್ಲದಕ್ಕೂ ವಿಶೇಷವಾದ ಉತ್ತಮ ಅನುಗ್ರಹ ನಿಮ್ಮ ರಾಶಿಯಾಧಿಪತಿ ಮಾಡ್ತಾನೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಸಾಮಾನ್ಯ ಸ್ವಲ್ಪ ಆರಂಭ, ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳು, ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಸಣ್ಣ ಪುಟ್ಟ ಘಟನೆಗಳು, ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಆಗ್ತವೆ. ಆದರೆ ವಾರಪೂರ್ತಿ ಆರೋಗ್ಯ, ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ. ವಾರಪೂರ್ತಿ ನಿಮಗೆ ಅಲ್ಲಿ ವಿಶೇಷವಾಗಿ ಶುಕ್ರ ಅನುಗ್ರಹ, ನಿಮ್ಮ ರಾಶಿಯಾಧಿಪತಿ ಅನುಗ್ರಹ ಇದೆ, ಶನಿ ಮಹಾರಾಜರ ಅನುಗ್ರಹ ಇರುತ್ತೆ, ರಾಹುವಿನ ಬೆಂಬಲ ಇರುತ್ತೆ, ಬುಧನ ಬೆಂಬಲ ಇರುತ್ತೆ, ಇವೆಲ್ಲವೂ ಇರುತ್ತೆ. ಆದರೆ ಚಂದ್ರನ ಬೆಂಬಲ ಆರಂಭದ 2 ದಿನಗಳು ಸ್ವಲ್ಪ ಕೊರತೆ ಇದೆ ಅಷ್ಟೇ ಹೊರತು ನೀವು ಹೆಚ್ಚೇನು ಆತಂಕ ಪಡೋದಿಲ್ಲ. ವೈಯಕ್ತಿಕ ವಿಚಾರವಾದ ಮಾತುಕತೆ, ಜಗಳಗಳ ಕಲಹ ಆಗ್ಬೋದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಜಗಳ ಕಲಹ, ಜೂನಿಯರ್ಗಳಲ್ಲಿ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಎಲ್ಲ ಬರ್ಬೋದು. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಳಿ. ಅದರಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯ, ಆಹಾರ ಮತ್ತು ನೀರಿನಿಂದಲೂ ಬರ್ಬೋದು. ಅವುಗಳನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಅದರ ಹೊರತು ಹೆಚ್ಚೇನು ಆತಂಕ ಪಡೋದಿಲ್ಲ. ಆ ಬಳಿಕ ಬರತಕ್ಕಂಥ ನಿಮಗೆ ಮಂಗಳವಾರ ಬುಧವಾರ ಉತ್ತಮ ಫಲ ಇದೆ. ಮಂಗಳವಾರ ಬುಧವಾರ ಆರೋಗ್ಯ ಸುಧಾರಣೆ, ಹಣಕಾಸು ವಿಚಾರ, ವೈಯಕ್ತಿಕ ವಿಚಾರ, ಉದ್ಯೋಗದ ವಿಚಾರ ಉತ್ತಮ ಇರುತ್ತೆ. ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಉಳಿದಂತೆ ಯಾವುದೇ ರೀತಿಯ ಆತಂಕನಿಲ್ಲ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲು ವಿದ್ಯಾರ್ಥಿ ಯುವಕರಿಗೂ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ನಂತರ ಬರತಕ್ಕಂಥ 3 ದಿನಗಳು ನಿರಂತರವಾಗಿ ಚಂದ್ರನ ಬೆಂಬಲ ಸಹಿತ ಇತರ 5 ಗ್ರಹಗಳು ನಿಮ್ಮ ಬೆಂಬಲಕ್ಕಿವೆ. ಹಾಗಾಗಿ ಷಡ್ಗ್ರಹಗಳ ಬೆಂಬಲ ನಿಮಗೆ ಬರುತ್ತೆ. ಅಲ್ಲಿ ಶುಕ್ರ ಅನುಗ್ರಹ ನಿಮಗೆ ಇರುವಂಥದ್ದು, ಬುಧ ಅನುಗ್ರಹ ಇರುವಂಥದ್ದು, ರಾಹು ಬೆಂಬಲ, ಶನಿ ಮಹಾರಾಜರ ಅನುಕೂಲ ಎಲ್ಲ ಒಟ್ಟಿಗೆ ಬರುವಾಗ ಅಲ್ಲಿ ವಿಶೇಷವಾಗಿ ಈ ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳ ಅದ್ಭುತವಾದ ಜಯ, ಸುಖ, ಲಾಭ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ ಇದೆ. ಅನೇಕ ರೀತಿಯ ಪವಾಡ ಸದೃಶವಾದ ಘಟನೆಗಳು ಅಥವಾ ಆಕಸ್ಮಿಕ ಧನ ಲಾಭಗಳು ಆಗಲಿವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಇದೆ. ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥದ್ದು, ವಿವಾಹದ ಪ್ರಯತ್ನದಲ್ಲಿ ವಿವಾಹ ಫಿಕ್ಸ್ ಆಗುವಂಥದ್ದು, ಮನೆ ಭೂಮಿ ಕೊಳ್ಳುವ ವಿಚಾರಕ್ಕೂ ಚಾಲನೆ ಸಿಗಲಿದೆ. ಹಾಗಾಗಿ ಹಲವಾರು ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಇಂದು ನಿಮಗೆ ಬಹಳ ಅದ್ಭುತವಾದ ಅವಕಾಶ. ವಾರದ ಕೊನೆಯ 3 ದಿನಗಳಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ 25, 27, 28, 29ರಲ್ಲಿ ಬರಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸ್ತಕ್ಕಂಥ ವಿಶೇಷವಾದ ಬಣ್ಣಗಳನ್ನು ನೋಡಿದರೆ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಗ್ರೇ, ಗ್ರೀನ್, ವೈಟ್, ಬ್ಲೂ ಬಣ್ಣಗಳು ಬಳಸಿ. ಸಂಖ್ಯೆ 4, 5, 6, 8, 4, 5, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಚಂದ್ರಾನುಗ್ರಹ ಇರುವಂಥ 27, 28, 29ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದಾಗಿದೆ. ಅದ್ಭುತವಾದ ಈಗ ಅವಕಾಶಗಳು ಈ ವಾರದಲ್ಲಿವೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದ ಭಾನುವಾರ ಸೋಮವಾರ 2 ದಿನಗಳಲ್ಲಿ ಚಂದ್ರಾನುಕೂಲ ಉತ್ತಮವಾಗಿದ್ದು, ಗುರು ಬಲದ ಜೊತೆಗೆ ರಾಜಯೋಗದಂಥ ಫಲ, ಸೂರ್ಯನ ಬೆಂಬಲ ಇರುವ ಕಾರಣ ರಾಜಯೋಗದ ಫಲ ನಿಮಗೆ ಈ ವಾರದ ಆರಂಭದಲ್ಲೇ ಬರ್ತಾಯಿದೆ. ಭಾನುವಾರ ಸೋಮವಾರ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸಗಳನ್ನು ಇಂದು ಮಾಡ್ಕೋಬೋದು. ಮನೆ ಭೂಮಿ ಕೊಳ್ಳುವ ವಿಚಾರಕ್ಕೆ ಚಾಲನೆ ಸಿಗ್ಬೋದು. ಅದೇ ರೀತಿ ಶುಭ ಕಾರ್ಯಗಳ ಚಿಂತನೆ ಅಂದರೆ ಮದುವೆ, ಮುಂಜಿ ಅಥವಾ ಗೃಹ ಪ್ರವೇಶಾದಿಗಳನ್ನು ಚಿಂತಿಸುವಂಥವರಿಗೆ ಅದರ ಒಂದು ಸಿದ್ಧತೆಗೆ ಈಗ ಸಹಾಯ ಆಗುವಂಥ ಅಥವಾ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಎಲ್ಲ ಬರುತ್ತೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ವಿಶೇಷವಾದ ಲಾಭ, ಜಯ, ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಮುನ್ನಡೆ, ಮಿತ್ರರಿಂದ ಬಂಧುಗಳಿಂದ ಸಹಾಯ ಎಲ್ಲವೂ ಭಾನುವಾರ ಸೋಮವಾರ ಆಗಲಿದೆ. ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು, ಶುಭ ಸಮಾಚಾರಗಳು ಒದಗಿ ಬರಲಿವೆ ಭಾನುವಾರ ಸೋಮವಾರ 23, 24ರಲ್ಲಿ. 25, 26, 27 3 ದಿನಗಳು ಉತ್ತಮನೇ ಇದೆ. ಮಂಗಳವಾರ, ಬುಧವಾರ, ಗುರುವಾರ ಉತ್ತಮನೇ ಇದೆ. ಯಾವುದೇ ರೀತಿಯ ಆತಂಕ, ಚಿಂತೆ ಬೇಕಾಗಿಲ್ಲ. ಆದರೆ ಈ 3 ದಿನಗಳಲ್ಲಿ ಮಾತಿನ ಕಲಹಗಳನ್ನು ನಿಯಂತ್ರಣ ಮಾಡಿ. ವಿಶೇಷವಾಗಿ ಕಿರಿಯ ವಯಸ್ಕರಲ್ಲಿ ಮಾತಿನ ಕಲಹ ಚಂಗೆ ಬರ್ಬೋದು. ತಂದೆ ಮಕ್ಕಳಲ್ಲಿ ಅಥವಾ ಸೋದರ ಸಹೋದರಿಯಲ್ಲಿ ಅಥವಾ ಜೂನಿಯರ್ ಕಲೀಗ್ಸ್ಗಳಲ್ಲಿ, ಹೀಗೆ ಯಾರಲ್ಲೂ ಅವನಿಗೆ ಮಾತಿನ ಚಕಮಕಿ ಕಲಹ ಬರ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ, ಸುಸ್ತು, ಮೈಕೈ ನೋವು, ತಲೆನೋವು ಇತ್ಯಾದಿಗಳೆಲ್ಲ ಕಾಣಿಸ್ಕೋಬೋದು. ಅಂದರೆ ಸಾಂಕೇತಿಕವಾದ ಕೆಲವು ಅನಾರೋಗ್ಯ ಸಮಸ್ಯೆಗಳು, ಗಂಭೀರವಾದ ಸಮಸ್ಯೆಯನ್ನು ಬರೋದಿಲ್ಲ. ಸಾಂಕೇತಿಕವಾಗಿ ಕೆಲವೊಂದು ವಿಚಾರಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಮಾತು, ನಡವಳಿಕೆ ಮತ್ತು ಆರೋಗ್ಯವನ್ನು ನೀವು ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಮಟ್ಟಿಗೆ ಕೇರ್ ತಗೋಬೇಕು. ನಂತರ ಶುಕ್ರವಾರ, ಶನಿವಾರ ಉತ್ತಮ ದಿನ, ಅತ್ಯುತ್ತಮವಾದ ಫಲಗಳು ನಿಮಗೆ ಆಗ್ತವೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಆಗಲಿದೆ. ಬಂಧು ಮಿತ್ರರ ಸಹಕಾರ ಸಿಗಲಿವೆ. ಶುಭ ಕಾರ್ಯಗಳ ಚಿಂತನೆ ಇದೆ. ಪ್ರಯಾಣ ಮಾಡುವಂಥ ಅವಕಾಶ ಬರುತ್ತೆ. ಖರ್ಚನ್ನು ನಿಯಂತ್ರಣ ಮಾಡಿ. ಶುಕ್ರವಾರ, ಶನಿವಾರ ಅನಾವಶ್ಯಕ ಖರ್ಚನ್ನು ಮಾಡೋದಾಗಲಿ ಅಥವಾ ಇನ್ನಿತರವಾದ ರಿಸ್ಕ್ ಇರುವಂಥ ಹೂಡಿಕೆ ಮಾಡಲಿಕ್ಕೆ ಹೋಗೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ ಶುಕ್ರವಾರ, ಶನಿವಾರದಂದು. ಅದರ ಹೊರತು ನಿಮಗೆ ವಾರದಲ್ಲಿ ಅದ್ಭುತವಾದ ಉತ್ತಮ ಫಲ, ಪಂಚಗ್ರಹಗಳ ಒಂದು ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಯೆಲ್ಲೋ, ವೈಟ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 1, 3, 6, 7 1, 3, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಬರ್ತಾಯಿದೆ.
ಆರಂಭದಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ನಿಮಗೆ ಅದ್ಭುತವಾದ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಬುಧಾನುಕೂಲ ಭಾಳ ಉತ್ತಮವಾಗಿರುತ್ತೆ, ಶುಕ್ರಾನುಕೂಲ ಸಹ ಭಾಳ ಉತ್ತಮವಾಗಿರುತ್ತೆ. ಹಾಗಾಗಿ ಬುಧ, ಶುಕ್ರ, ಚಂದ್ರ ಎಂಬಂಥ ತ್ರಿಗ್ರಹಗಳು, ಮೂರು ಶುಭ ಗ್ರಹಗಳು ವಿಶೇಷವಾದ ಅನುಭೂತಿ ನಿಮಗೆ ವಾರದ ಆರಂಭದಲ್ಲೇ ಬರ್ತಾ ಇರೋ ಕಾರಣ ವಿಶೇಷವಾದ ಲಾಭ, ಸುಖ, ಜಯ ಇದೆ. ದೀರ್ಘಕಾಲದ ಬಳಿಕ ನಿಮಗೆ ನಿರಂತರವಾಗಿ ಈ 3 ಅಥವಾ 5 ದಿನಗಳ ವಿಶೇಷವಾಗಿ ಚಂದ್ರಾನುಕೂಲ ಸಿಗುವಂಥದ್ದು. ವಾರದ ಆರಂಭದಲ್ಲಿ ನಿಮಗೆ ಶುಭ ಸಮಾಚಾರಗಳು ಬರಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಶುಭ ಸಮಾಚಾರ ಅಥವಾ ಉದ್ಯೋಗದಲ್ಲಿ ಸಿಲೆಕ್ಟ್ ಆಗುವಂಥದ್ದು ಅಥವಾ ನೀವು ಅಪೇಕ್ಷಿಸಿದಂಥ ಸೀಟುಗಳು ನಿಮಗೆ ಹೈಯರ್ ಎಜುಕೇಷನ್ಗೆ ಸಿಗುವಂಥದ್ದು. ಈ ರೀತಿ ಅದ್ಭುತವಾದ ಉತ್ತಮ ಫಲ ಇದೆ. ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸಕ್ಕಾಗಲಿ ಜಯ ನಿಮ್ಮದು ಆಗಲಿದೆ 23-24ರಲ್ಲಿ. ಆ ಬಳಿಕ 25, 26, 27 ಮಂಗಳವಾರ, ಬುಧವಾರ, ಗುರುವಾರ ಮತ್ತು 3 ದಿನಗಳು ಅದ್ಭುತವಾಗಿ ಚಂದ್ರಾನುಕೂಲ ಇದ್ದು ವಿಶೇಷವಾದ ಲಾಭ, ಜಯ, ಸುಖ ಇದೆ. ಕೊಳ್ಳುವಿಕೆ ವ್ಯವಹಾರದಲ್ಲಿ ಅದ್ಭುತವಾದ ಲಾಭ ಆಗಲಿವೆ. ಭೂಮಿ ವ್ಯವಹಾರದಲ್ಲಿ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಹೆಚ್ಚಿನವಾದ ಲಾಭ, ಆದಾಯ ಬರಲಿದೆ. ಕೃಷಿಕರಿಗೆ, ಕೈಗಾರಿಕೆ ಉದ್ಯಮದಾರರಿಗೆ ಉತ್ತಮ ಫಲ ಇದೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಉತ್ತಮ ವಾತಾವರಣ, ನೆಮ್ಮದಿಯ ಒಂದು ವಿಶೇಷಗಳನ್ನು ನಡೆಯುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ಮಂಗಳವಾರ ಬಳಿಕ ಬುಧವಾರ, ಗುರುವಾರದಂದು ಸಹ ಬರಲಿವೆ. ಹಾಗಾಗಿ ವಿಶೇಷವಾಗಿ ಈ ಮಂಗಳವಾರ, ಬುಧವಾರ, ಗುರುವಾರ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಕೊನೆಯ ದಿನ ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಶುಕ್ರವಾರ, ಶನಿವಾರ ಮಾತಿನ ಚಕಮಕಿ, ಕಲಹಗಳ ಸಾಧ್ಯತೆ ಬರ್ಬೋದು. ಜೊತೆಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ನಷ್ಟಗಳಾಗುವಂಥದ್ದು. ಹಾಗಾಗಿ ಶುಕ್ರವಾರ, ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ವಾರದ ಆರಂಭದ ಮೊದಲ 5 ದಿನಗಳು ಅಂದರೆ ಸೋಮವಾರದಿಂದ ನಿಮಗೆ ಅಪೇಕ್ಷಿಸಿ ಗುರುವಾರದವರೆಗೂ ಅದ್ಭುತ ಫಲ ಇದೆ. ಶುಕ್ರವಾರ, ಶನಿವಾರ ಸ್ವಲ್ಪ ಅಲ್ಲಿ ಮಿಶ್ರ ಫಲಗಳ ಸೂಚನೆ ಕಂಡು ಬಂದಿದೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಎದ್ದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆ 2, 5, 6, 2, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ವಿಶೇಷವಾದ ಉತ್ತಮ ಫಲ ವಾರ ಆರಂಭದಲ್ಲಿ ಇದೆ. ಅಲ್ಲಿ ಗ್ರಹಾನುಕೂಲಗಳು ಆರಂಭದಲ್ಲಿ ಇವೆ. ನಿಮಗೆ ವಿಶೇಷವಾಗಿ ಅಲ್ಲಿ ಶುಕ್ರ ಮತ್ತು ಮಂಗಳನ ಬೆಂಬಲ ನಿಮಗೆ ವಾರ ಪೂರ್ತಿ ಇರುವ ಕಾರಣ ಭೂಮಿ, ಹಣಕಾಸು, ಮನೆಗೆ ಸಂಬಂಧಪಟ್ಟು ಭಾನುವಾರ, ಸೋಮವಾರ ಉತ್ತಮ. ಆದರೆ ಭಾನುವಾರ, ಸೋಮವಾರ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಕಿರಿಯರಲ್ಲೂ ವಿರೋಧ, ಹಿರಿಯರಲ್ಲೂ ವಿರೋಧ ಅಥವಾ ನಿಮ್ಮನ್ನು ಹಿರಿಯರು ವಿರೋಧಿಸಿದಾಗಲೂ ಅಥವಾ ನೀವು ಕಿರಿಯರನ್ನು ವಿರೋಧಿಸುವಂಥ ಈ ರೀತಿ ಪರಸ್ಪರ ವಿಮುಖವಾದ ಘಟನೆಗಳು ಜರುಗ್ಬೋದು. ಜೊತೆಗೆ ಅವಮಾನಕರವಾದ ಘಟನೆಗಳು ಆಗ್ಬೋದು. ನಿಮಗೆ ಮಾತಿನ ಚಕಮಕಿಯಿಂದ ಅವಮಾನಕರ ಘಟನೆ ಸಹ ಆಗ್ಬೋದು. ಆ ಬಗ್ಗೆ ಮಾತು, ನಡವಳಿಕೆ ಇದೆಲ್ಲ ಸ್ವಲ್ಪ ಸಂಯಮದಿಂದ ಕಾಪಾಡ್ಕೋಬೇಕು ಭಾನುವಾರ, ಸೋಮವಾರ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಅದ್ಭುತವಾದ ಉತ್ತಮ ಫಲ, ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಚಂದ್ರಾನುಕೂಲ ಇರುವ ಕಾರಣ ಅನೇಕ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಹಿಂದೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಇಂದು ಕ್ಷಿಪ್ರವಾಗಿ ಆಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಅವಕಾಶಗಳು ಬರುವಂಥದ್ದು. ಜೊತೆಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ 25, 26 ಅಲ್ಲಿ ಬರಲಿದೆ. ಆಮೇಲೆ 27, 28, 29 3 ದಿನಗಳು ಸಹ ನಿಮಗೆ ಉತ್ತಮವಾದ ಚಂದ್ರನ ವಿಶೇಷವಾದ ಬೆಂಬಲ, ಅಲ್ಲಿ ದಾಂಪತ್ಯ ಸುಖಗಳು, ಜೊತೆಗೆ ವಿಶೇಷವಾದ ವಿರುದ್ಧ ಲಗ್ನದಲ್ಲಿ ನಿಮಗೆ ಉತ್ತಮವಾದ ಫಲಗಳು ಸಿಗುವಂಥದ್ದು, ಮದುವೆ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು, ದೂರ ಪ್ರಯಾಣದಲ್ಲಿ ನಿಮಗೆ ಲಾಭಗಳು ಆಗುವಂಥದ್ದು, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಆಗಲಿವೆ. ಹಾಗಾಗಿ ಗುರುವಾರ, ಶುಕ್ರವಾರ, ಶನಿವಾರ ಸಹ ಅದ್ಭುತವಾದ ದಿನ. 28, 29, 27, 28, 29ರಲ್ಲಿ ಅದ್ಭುತವಾದ 5 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಸಿಂಹರಾಶಿಗೆ ಈ ವಾರದಲ್ಲಿ ಅದ್ಭುತವಾಗಿ 5 ದಿನಗಳಲ್ಲಿ ಚಂದ್ರನ ಬೆಂಬಲ 25, 26, 27, 28, 29 ಈ 5 ದಿನಗಳಲ್ಲಿ ಆಗಸ್ಟ್ನಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ ಇದೆ. ಅಲ್ಲಿ ವಿಶೇಷವಾಗಿ ವಾರಪೂರ್ತಿ ಮಂಗಳನ ವಿಶೇಷವಾದ ಬೆಂಬಲ, ವಾರಪೂರ್ತಿ ಶುಕ್ರನ ಬೆಂಬಲ ಇರೋ ಕಾರಣ ಹಣದ ವಿಚಾರ ಇರ್ಬೋದು, ಭೂಮಿ ವಿಚಾರ ಇರ್ಬೋದು, ಮನೆ ಕೊಳ್ಳುವಂಥ ವಿಚಾರ ಇರ್ಬೋದು ಅಥವಾ ಇನ್ನಿತರವಾದ ಸ್ಥಿರ ಕಾರ್ಯಗಳನ್ನು ಮಾಡುವಂಥ, ಹೂಡಿಕೆ ಮಾಡುವಂಥ ವಿಚಾರಕ್ಕೆ ಅದ್ಭುತವಾದ ಫಲಗಳು ಶುಭ ಗ್ರಹಗಳಿಂದ ಸಿಗಲಿವೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಎಬದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆ 2, 6, 9, 2, 6, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳು. ಗುರುಬಲದ ಅನುಕೂಲತೆ ವಾರಪೂರ್ತಿ ಇದೆ. ಶುಕ್ರನ ಬೆಂಬಲ ಇದೆ. ಅದೇ ರೀತಿ ವಿಶೇಷವಾಗಿ ಅಲ್ಲಿ ರಾಹುವಿನ ಬೆಂಬಲ, ಬುಧ ಮತ್ತು ಕೇತುವಿನ ಬೆಂಬಲ ಸಹ ನಿಮಗೆ ರಾಹುವಿನ ಬೆಂಬಲ ಸಹ ಇರುತ್ತೆ. ಹಾಗಾಗಿ ಅನೇಕ ವಿಶೇಷವಾದ ಉತ್ತಮ ಫಲಗಳು ಭಾನುವಾರದಿಂದ ಆಗುತ್ತೆ. ಹಣಕಾಸು, ಉದ್ಯಮ, ವ್ಯಾಪಾರಕ್ಕೆ ಸಂಬಂಧಪಟ್ಟು ಕೊರತೆ ಇಲ್ಲ. ಆದರೆ ಭಾನುವಾರದಂದು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು, ಭಾನುವಾರ, ಸೋಮವಾರ 2 ದಿನಗಳಲ್ಲಿ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಅನೇಕ ರೀತಿಯ ನಿಷ್ಠುರಗಳಾಗುವಂಥದ್ದು ಅಥವಾ ನೀವು ಬಂಧುಗಳನ್ನು ದ್ವೇಷ ಮಾಡಿದಾಗಲೇ ಅಥವಾ ಅವರು ನಿಮ್ಮನ್ನು ವಿರೋಧಾಭಾಸ ಮಾಡಿದಾಗಲೇ, ಅವಮಾನ ಮಾಡಿದಾಗಲೇ ಘಟನೆ ಆಗುತ್ತೆ 23, 24 ಭಾನುವಾರ, ಸೋಮವಾರದಂದು. ಆ ಬಳಿಕ 25, 26, 27 ನಿಮ್ಮ ಪಾಲಿಗೆ ಉತ್ತಮ ದಿನ. ಅದ್ಭುತವಾದ ಉತ್ತಮ ಫಲಗಳು ನಿಮ್ಮದಾಗಲಿವೆ. ಅಲ್ಲಿ ವಿಶೇಷವಾದ ಗುರು ಅನುಕೂಲ, ಶುಕ್ರ ಅನುಕೂಲ ಮತ್ತು ಕೇತುವಿನ ಬೆಂಬಲ, ರಾಹುವಿನ ಬೆಂಬಲ ಇವೆಲ್ಲ ನಿಮಗೆ ಸಹಾಯಕ್ಕೆ ಬರಲಿವೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಬರಲಿದೆ. ಅನೇಕ ರೀತಿಯ ದೀರ್ಘಕಾಲದ ಒಪ್ಪಂದಗಳು ಸಹ ಏರ್ಪಡಲಿವೆ. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಅನೇಕ ರೀತಿಯ ಬದಲಾವಣೆ ತರುವಂಥ ಪರ್ವಗಳು ನಿಮಗೆ ಸಹಾಯಕ್ಕೆ ಬರಲಿವೆ. ಇನ್ನು 28, 29 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ 2 ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಜಯ ಲಾಭದಿಂದ ಅನೇಕ ರೀತಿಯ ಶುಭ ಕಾರ್ಯಗಳು ಸಿದ್ಧಿಯಾಗಲಿವೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಆಗಲಿವೆ. ದೂರ ಪ್ರಯಾಣದಲ್ಲಿ ಯಶಸ್ಸು ಸಹ ಸಿಗಲಿವೆ. ಹಾಗಾಗಿ ವಾರದ ಆರಂಭದ ದಿನಗಳು ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆಗಳು, ಅಡೆತಡೆಗಳು ಬಂದರೂ ನಂತರದ ದಿನಗಳಲ್ಲಿ ವಿಶೇಷವಾಗಿ ಬುಧವಾರದಿಂದ ನಿಮಗೆ ಶನಿವಾರದವರೆಗೂ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು.
ಅನೇಕ ರೀತಿಯ ದೀರ್ಘಕಾಲದ ಒಪ್ಪಂದಗಳು ಆಗುವಂಥದ್ದು, ಸ್ಥಿರ ಹಾಗೂ ಚರ ಹೂಡಿಕೆಗಳನ್ನು ಮಾಡುವಂಥ ಅವಕಾಶಗಳು ಸಿಗಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಯೆಲ್ಲೋ, ಗ್ರೇ, ವೈಟ್ ಬಣ್ಣ ಬಳಸಿ 3, 4, 6, 3, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಆರಂಭ ಆಗ್ತಿದೆ. ಅಲ್ಲಿ ವಿಶೇಷವಾಗಿ ಆರಂಭ ದಿನದಲ್ಲಿ ನಿಮಗೆ ಬುಧಾನುಕೂಲ, ಶುಕ್ರಾನುಕೂಲ, ಶನಿ ಮಹಾತ್ಮರ ಒಂದು ಆಶೀರ್ವಾದ, ಜೊತೆಗೆ ಕೇತುವಿನ ಬೆಂಬಲ, ಜೊತೆಗೆ ಚಂದ್ರಾನುಕೂಲ ಸಿದ್ದು ಪಂಚಗ್ರಹಗಳು ಆರಂಭದ ದಿನದಲ್ಲೇ ವಿಶೇಷವಾದ ಲಾಭ, ಸುಖ, ಜಯವನ್ನು ಕೊಳ್ಳಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯ ಅವಕಾಶಗಳು ಕಂಡುಬರುತ್ತೆ. ಆ ಬಳಿಕ 25, 26, 27 ಮಿಶ್ರ ಫಲಗಳು. ಅಲ್ಲಿ ಸ್ವಲ್ಪ ಮಾತಿನ ಜಗಮಗೆ ಕಲಹಗಳು ಆಗುವಂಥದ್ದು, ಬಂಧುಗಳಲ್ಲಿ ಏನಾದರೂ ಮನಸ್ತಾಪಗಳು ಬರುವಂಥದ್ದು, ನಿಮಗೆ ಏನಾದರೂ ಸರ್ಕಾರದಿಂದ ದಂಡನೆ, ನೋಟಿಸ್ ಇತ್ಯಾದೆಲ್ಲ ಬರ್ಬೋದು. ಸಾರ್ವಜನಿಕ ಜೀವನದಲ್ಲಿ ಅವಮಾನಕರ ಘಟನೆ ಸಹ ಆಗ್ಬೋದು. ಹಾಗಾಗಿ 26, 27 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 25, 26, 27 ಬುಧವಾರ, ಗುರುವಾರ, ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ. ಆ ಬಳಿಕ ಶುಕ್ರವಾರ, ಶನಿವಾರ ಪರವಾಗಿಲ್ಲ. 28, 29 ಉತ್ತಮವಾದ ಫಲ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲಿವೆ. ಯಾವುದೇ ರೀತಿಯ ಒತ್ತಡ ಮತ್ತು ಚಿಂತೆಗಳಿಂದ ಮುಕ್ತರಾಗಿ ಮನಸ್ಸಿಗೆ ಖುಷಿಯಾಗುವಂತಹ ಘಟನೆಗಳು ಇನ್ನೂ ಜರಗಲಿವೆ ಈ ಒಂದು 28, 29ರಲ್ಲಿ. ಹಾಗಾಗಿ ವಾರದ ಆರಂಭದ 2 ದಿನಗಳು 23, 24 ಮತ್ತು 28, 29 ನಿಮಗೆ ಅದ್ಭುತವಾದ ವಿಶೇಷವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಮಧ್ಯದ 25, 26, 27ರಲ್ಲಿ ಮಿಶ್ರ ಫಲಗಳು, ಕಲಹ, ವಾಗ್ವಾದ ಅಥವಾ ಅನಾವಶ್ಯಕವಾದ ಒತ್ತಡ, ಚಿಂತೆ ಎಲ್ಲ ಹೆಚ್ಚಳಾಗುತ್ತೆ. ಜೊತೆಗೆ ಇನ್ನಿತರ ಜೊತೆಗೆ ಭಿನ್ನಾಭಿಪ್ರಾಯಗಳು ಸಹ ವ್ಯಕ್ತ ಆಗುತ್ತೆ. ಅದನ್ನು ನೀವು ನಿಯಂತ್ರಣ ಮಾಡ್ಕೋಬೇಕು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದ್ರೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಗ್ರೀನ್, ವೈಟ್, ಬ್ಲೂ ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಅಲ್ಲದೆ ಸಂಖ್ಯೆಗಳು, ನೀವು ಬಳಸುವಂಥ ಸಂಖ್ಯೆಗಳು 1, 5, 6, 7, 8, 1, 5, 6, 8 ಸಂಖ್ಯೆ, 1, 5, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಆರೆಂಜ್ ಬಣ್ಣವನ್ನು ಸಹ ಈ ವಾರದ ಪೂರ್ತಿ ಬಳಸ್ಬೋದು. ರವಿಯ ಅನುಕೂಲ ಅದ್ಭುತವಾಗಿ ನಿಮಗೆ ಇರುತ್ತೆ. ಸಣ್ಣ ಪುಟ್ಟ ಏರುಪೇರುಗಳು ಇದ್ದರೂ, ಮಧ್ಯದಲ್ಲಿ ಚಂದ್ರಾನುಕೂಲ ಕೊರತೆ ಇದ್ದರೂ ಈ ವಾರದಲ್ಲಿ ನಿಮಗೆ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಅಥವಾ ಇನ್ನಿತರವಾದ ಸ್ಥಿರಚರ ಹೂಡಿಕೆಯಂಥ ವಿಚಾರಗಳು ಮುನ್ನಡೆ ಇದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ದಿನ ಸಾಮಾನ್ಯ ದಿನ. ಭಾನುವಾರ, ಸೋಮವಾರ ಸ್ವಲ್ಪ ಸಾಮಾನ್ಯ ದಿನ. ಚಂದ್ರನ ಬೆಂಬಲ ಕೊರತೆ ಇದೆ. ಆದರೆ ನೀವು ಚಿಂತಿಸಬೇಕಿಲ್ಲ. ವಾರಪೂರ್ತಿ ನಿಮಗೆ ಗುರುವಿನ ಅನುಗ್ರಹ, ಸೂರ್ಯಾನುಕೂಲ, ಬುಧಾನುಕೂಲ, ಶುಕ್ರಾನುಕೂಲ, ಕೇತುವಿನ ಬೆಂಬಲ ಇರೋದ್ರ ಕಾರಣ ಪಂಚಗ್ರಹಗಳ ವಿಶೇಷವಾದ ಬೆಂಬಲ ವಾರಪೂರ್ತಿ ಇದೆ. ಹಾಗಾಗಿ ಹಣಕಾಸು, ಉದ್ಯೋಗ, ವ್ಯಾಪಾರದಲ್ಲೆಲ್ಲ ಮುನ್ನಡೆ ಇದೆ. ಆದರೆ ಆರಂಭ ದಿನಗಳಲ್ಲಿ ಸ್ವಲ್ಪ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಸಣ್ಣ ಪುಟ್ಟ ಅನಾರೋಗ್ಯ, ಮಾತಿನ ಚಕಮಕಿ, ಆಕಸ್ಮಿಕ ನಷ್ಟ ಎಲ್ಲ ಸಂಭವಿಸ್ಬೋದು. ಅದರ ಬಗ್ಗೆ ನೀವು ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. 25, 26, 27 ನಿರಂತರ 3 ದಿನಗಳು 25, 26, 27ರಲ್ಲಿ ನಿಮಗೆ ತೃತೀಯಸ್ಥನಾಗಿರುವಂತಹ ಚಂದ್ರನು ಜಯ, ಸುಖ, ಲಾಭವನ್ನು ಕೊಂಡಿದ್ದಾನೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಿವೆ. ದೂರ ಪ್ರಯಾಣದ, ದೀರ್ಘ ಪ್ರಯಾಣದ ಅವಕಾಶ, ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಉದ್ಯೋಗ ಸಿಗುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನಮಾನ ಅಥವಾ ಸೀಟುಗಳು ಸಿಗುವಂಥದ್ದು. ಇನ್ನು ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಭಾಳಷ್ಟು ಪ್ರಗತಿಯ ಲಕ್ಷಣಗಳು ಸಹ ಕಂಡು ಬರ್ತವೆ. ಹಾಗಾಗಿ ಅನೇಕ ಅದ್ಭುತವಾದ ವಿಚಾರಗಳು 25, 26, 27ರಲ್ಲಿ ಆಗಲಿವೆ. ಇನ್ನು 28, 29 ಸಾಮಾನ್ಯ ದಿನ. ಇಂದು ಸಹ ನಿಮಗೆ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಬಾತ್ರಿ ಚಕಮಕಿ, ಬಂಧುಗಳಲ್ಲಿ ವಿರೋಧ ಅಥವಾ ಬಂಧುಗಳು ನಿಮ್ಮನ್ನು ವಿರೋಧಿಸಿದಾಗಲಿ, ನೀವು ಅವರನ್ನು ವಿರೋಧಿಸಿದಾಗಲಿ, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ವಿರುದ್ಧ ಅವರೇನಾದರೂ ಪೋಸ್ಟ್ ಮಾಡೋದು ಅಥವಾ ಅವರು ನಿಮ್ಮ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವಂಥ ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳ ಸ್ವಲ್ಪ ಮಿಶ್ರ ಫಲ, ನಂತರ 25, 26, 27 ಅದ್ಭುತವಾದ ಉತ್ತಮ ಫಲ, ಕೊನೆಯ 2 ದಿನಗಳೇ ಸಾಮಾನ್ಯ ಫಲ ಕಂಡುಬಂದಿದೆ. ಅದನ್ನು ಅರಿತುಕೊಂಡು ಸಂಬಂಧಪಡಿಸುವಂಥದ್ದು, ನಿಮಗಿರತಕ್ಕಂಥ ತೊಂದರೆಗಳ ನಿವಾರಣೆಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಮಾಡುವಂಥದ್ದು. ವಾರದಲ್ಲಿ ಬಳಸುವಂಥ ಬಣ್ಣಗಳು ನೋಡಿದರೆ ವರಜ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಹಾಗಾಗಿ ಆರೆಂಜ್, ಯೆಲ್ಲೋ, ಗ್ರೀನ್, ವೈಟ್ ಮತ್ತು ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆ 1, 3, 5, 6, 7, 1, 3, 5, 6, 7 ಸಂಖ್ಯೆ ಬಳಸ್ಕೊಂಡು ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಉತ್ತಮ ಆರಂಭ. ಭಾನುವಾರ, ಸೋಮವಾರ ಉತ್ತಮ ಫಲಗಳು ನಿರೀಕ್ಷೆ ಇದೆ. ಚಂದ್ರಾನುಕೂಲ ಇರುವಂಥದ್ದು. ಜೊತೆಗೆ ಇತರ ಗ್ರಹಗಳಾದ ಅಲ್ಲಿ ರಾಹುವಿನ ಬೆಂಬಲ ಸಹ ಆರಂಭದಲ್ಲಿ ಇರುವಂಥದ್ದು. ಭಾನುವಾರ, ಸೋಮವಾರ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ, ಜೊತೆಗೆ ಅನಿರೀಕ್ಷಿತ ಉದ್ಯೋಗ ಲಾಭ, ಜೊತೆಗೆ ಅನಿರೀಕ್ಷಿತ ಧನಾಗಮ, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ, ಜನರಿಂದ ಪ್ರಶಂಸೆ ಮುಂತಾದವು ಭಾನುವಾರ, ಸೋಮವಾರ ಆಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಮಿಶ್ರ ಫಲಗಳು. ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ, ಆರೋಗ್ಯದಲ್ಲಿ ಏರುಪೇರು, ಮಾತಿನ ಚಕಮಕಿ, ನಿಮ್ಮ ಒಂದು ಮಿತ್ರರಾಗಲಿ, ಬಂಧುಗಳಲ್ಲಿ ನಿಮಗೆ ಅವಮಾನ ಮಾಡುವಂಥದ್ದು ಅಥವಾ ನಂಬಿದವರಿಂದ ದ್ರೋಹ ಆಗುವಂಥ ಘಟನೆ, ಬೇಜಾರಾಗುವಂಥ ಘಟನೆ ಎಲ್ಲ ಆಗುತ್ತೆ.
ಹಾಗೆ 25, 26, 27 ಸ್ವಲ್ಪ ಸಂಯಮವನ್ನು ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಆತುರ ನಿರ್ಧಾರ ಬೇಡ. ಮೂರನೇ ವ್ಯಕ್ತಿಗಳ ಯಾವುದೇ ರೀತಿಯ ಚಾಡಿ ಮಾತಿಗೆ ಕಟ್ಟುಬಿದ್ದು ನೀವು ಅನಿರೀಕ್ಷಿತವಾದ ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥದ್ದೆಲ್ಲ ಒಳ್ಳೆಯದಲ್ಲ. ಆ ಬಗ್ಗೆ ಸ್ವಲ್ಪ ಎಚ್ಚರ. 25, 26, 27 ಅವಳಿಗೆ 28, 29 ಅದ್ಭುತವಾದ ಉತ್ತಮ ದಿನ. 28, 29ರಲ್ಲಿ ಜಯ, ಸುಖ, ಲಾಭ, ಯಶಸ್ಸಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರ ಆಗಲಿವೆ. ದೂರದ ಪ್ರಯಾಣದ ಅವಕಾಶ ಒದಗಿ ಬರಲಿವೆ. ಒಂದು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ ಒದಗಿ ಬರಲಿವೆ. ಹಾಗಾಗಿ ಈ ವಾರದ ಕೊನೆಯ ದಿನ ಅದ್ಭುತವಾಗಿ ನಿಮಗೆ ಬೋಲಿ ಬಂದಿದೆ. ಒಟ್ಟಿನಲ್ಲಿ ವಾರದ ಆರಂಭದ 2 ದಿನ ಅಂದರೆ ಭಾನುವಾರ, ಸೋಮವಾರ ಹಾಗೂ ಶುಕ್ರವಾರ, ಶನಿವಾರ, ವಾರದ ಕೊನೆಯ 2 ದಿನ ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲನ ಪಡೆಯುವಂಥದ್ದು. ಯಾವುದೇ ದಿನಗಳಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಯಾವುದೇ ರೀತಿಯ ಸಹಿ, ಒಪ್ಪಂದ, ಭೇಟಿ ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ವಿಚಾರಗಳಿಗೆ ಈ ದಿನಗಳನ್ನು ಬಳಸಿಕೊಳ್ಳಿ. ಈ ಧನುರಾಶಿಯವರಿಗೆ ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಎಬುದು ಬಣ್ಣ, ಗ್ರೇ ಅಥವಾ ಬುದು ಬಣ್ಣ. ಸ್ನೋ ಮತ್ತು ಗ್ರೇ ಬಣ್ಣ ಬಳಸಿ. ಸಂಖ್ಯೆ 2 ಮತ್ತು 4 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿ. ಮಕರ ರಾಶಿಗೆ ವಾರ ಆರಂಭ ಸಾಮಾನ್ಯ ಆರಂಭ. ಅಲ್ಲಿ ಆರಂಭ ದಿನದಲ್ಲಿ ಸ್ವಲ್ಪ ನಿಮಗೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಹಾಗೆಂದು ನಿಮಗೆ ಗುರುಬಲ ವಾರಪೂರ್ತಿ ಇದೆ, ಒಂದು ಬುಧನ ಬೆಂಬಲ ವಾರಪೂರ್ತಿ ಇದೆ, ಶುಕ್ರನ ಬೆಂಬಲ ವಾರಪೂರ್ತಿ ಇದೆ, ಶನಿ ಮಹಾತ್ಮನ ಬೆಂಬಲ ವಾರಪೂರ್ತಿ ಇದೆ, ಮಂಗಳನ ಬೆಂಬಲ ವಾರಪೂರ್ತಿ ಇದೆ. ಹಾಗಾಗಿ ಪಂಚಗ್ರಹಗಳ ಬೆಂಬಲ ವಾರಪೂರ್ತಿ ಇದೆ. ಯಾರೋ ಈ ಮಕರ ರಾಶಿಯವರು ಆತಂಕ ಪಡುವುದೇನಿಲ್ಲ. 5 ದಿನಗಳು ನಿಮಗೆ ವಿಶೇಷವಾದ ಉತ್ತಮ ಫಲಗಳಿವೆ. ಹಣಕಾಸು, ಆರೋಗ್ಯ ಅಥವಾ ನಿಮ್ಮ ಸಾಮಾಜಿಕ ವಿಚಾರ ಎಲ್ಲ ಉತ್ತಮ ಇರುತ್ತೆ. ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಆರಂಭದ ಮೊದಲ 2 ದಿನಗಳಲ್ಲಿ ಮಾತ್ರ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಕಾರಣ ಸಣ್ಣ ಪುಟ್ಟ ಏರುಪೇರುಗಳು, ಮಾತಿನ ಚಕಮಕಿ, ನಿಷ್ಠುರ ಇತ್ಯಾದಿಗಳು ಜರಬಹುದು. ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಅದು ಇತರರು ನಿಮ್ಮ ದ್ವೇಷಿಸಿದಾಗ ನೀವು ಇತರರು ದ್ವೇಷಿಸುವಂಥ ಒಂದು ಮೂಡುಗಳು ಬರ್ತವೆ. ಅದನ್ನು ನಿಯಂತ್ರಣ ಮಾಡಿ. ಹಾಗಾಗಿ ನಿಮ್ಮ ಸಿಟ್ಟು, ಮಾತು, ಕ್ರೋಧಗಳನ್ನು ನಿಯಂತ್ರಣ ಮಾಡುವಂಥದ್ದು, ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡುವಂಥದ್ದು. ಆ ಬಳಿಕ ಬರುವಂಥ ದಿನಗಳು 25, 26, 27 ಅದ್ಭುತವಾದ ಉತ್ತಮ ಫಲ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬರುವಂಥ ಚಂದ್ರನು ಲಾಭ, ಸುಖ, ಜಯ, ಯಶವನ್ನು ಕೊಡ್ತಾನೆ. ದೀರ್ಘಕಾಲದ ಕನಸು ನನಸಾಗಲಿವೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣದಿಂದ ನಿಮಗೆ ಏನಾದರೂ ವಿಶೇಷವಾದ ಕೊಡುಗೆಗಳು ಸಿಗುವಂಥದ್ದು, ಮಿತ್ರರಿಂದ, ಬಂಧುಗಳಿಂದ ಪ್ರಶಂಸೆ ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ 25, 26, 27 ಸದುಪಯೋಗಪಡಿಸಿಕೊಳ್ಳಿ. ಮಂಗಳವಾರ, ಬುಧವಾರ, ಗುರುವಾರ ಅದ್ಭುತವಾದ ಉತ್ತಮ ಫಲ ನಿಮಗೆ ಸಿಗಲಿದೆ ಮಕರ ರಾಶಿಯವರಿಗೆ. ಆ ಬಳಿಕ 28, 29 ಸಾಮಾನ್ಯ ದಿನ. 28, 29ರಲ್ಲಿ ಅನೇಕ ರೀತಿಯ ಒಂದು ಕಹಿ ಘಟನೆಗಳ ಸ್ವಲ್ಪ ಜರುಗುವಂಥದ್ದು. ಸಾಮಾನ್ಯ ದಿನದಲ್ಲಿ ಕೆಲವೊಮ್ಮೆ ಮಾತಿನ ಚಕಮಕಿ, ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಇತರರು ನಿಮ್ಮ ದ್ವೇಷಿಸುವಂಥದ್ದು ಮುಂತಾದ ಕಹಿ ಘಟನೆಗಳು ಜರಬಹುದು. ಅದೇ ರೀತಿ ಹಿರಿಯರಲ್ಲಿ ವಿರೋಧ ಸಹ ಆಗುವಂಥದ್ದು. ಹಾಗಾಗಿ ಶುಕ್ರವಾರ ಬಳಿಕ ಶುಕ್ರವಾರ ಮತ್ತು ಶನಿವಾರದಂದು 28, 29 ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ವಾರದ ಆರಂಭದ 5 ದಿನಗಳು ಅದ್ಭುತವಾಗಿ ಬಂದಿವೆ. 23, 24ರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಿಶ್ರ ಫಲಗಳು ಬಂದರೂ ಉದ್ಯಮ ವ್ಯಾಪಾರದ ವಿಚಾರ ಉತ್ತಮತೆ. ಮಧ್ಯದ 3 ದಿನಗಳು ಅಂದರೆ 25, 26, 27 ನಿಮಗೆ ಅದ್ಭುತವಾಗಿ ಉತ್ತಮ ಫಲ ಬರ್ತಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಕೊಡುವಂಥ ಅವಕಾಶಗಳು ಆ ದಿನ ಬರಲಿವೆ. ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಯೆಲ್ಲೋ, ಗ್ರೀನ್, ವೈಟ್, ಬ್ಲೂ, ರೆಡ್ ಬಣ್ಣ ಬಳಸಿ. ಸಂಖ್ಯೆ 3, 5, 6, 8, 9 3, 5, 6, 8, 9 ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಆರಂಭ ಆಗ್ತಿದೆ. 23, 24ರಲ್ಲಿ ಅದ್ಭುತವಾದ ಲಾಭ, ಜಯ, ಸುಖ, ಲಾಭಸ್ಥಾನದ ಚಂದ್ರನಿಂದ ಲಾಭ, ಸುಖ, ಜಯ ಸಿಗುವಂಥದ್ದು. ವ್ಯಾಪಾರದಿಂದ ಪ್ರಗತಿ, ಮಿತ್ರರಲ್ಲಿ ಬಂಧುಗಳು ವಿಶೇಷವಾದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು. ಉದ್ಯಮ ವ್ಯಾಪಾರದಲ್ಲಿ ಅನೇಕ ರೀತಿಯ ದೀರ್ಘಕಾಲದ ಒಪ್ಪಂದಗಳು ಆಗುವಂಥದ್ದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಭಾಳಷ್ಟು ಪ್ರಗತಿಗಳು ಕಂಡುಬರ್ತವೆ. 23, 24ರಲ್ಲಿ 25, 26, 27 3 ದಿನಗಳು ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಏರುಪೇರುಗಳಾಗುವಂಥದ್ದು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೆ ಹೋಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗೆ 22ರಂದು ಇಂಥ ಒಂದು ಮುನ್ನೆಚ್ಚರಿಕೆ ಗಮನಿಸಿದ್ದು. ಕೊನೆಯ ದಿನ ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅದನ್ನು ಉತ್ತಮ ದಿನ. ಶುಕ್ರವಾರ, ಶನಿವಾರ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಅಲ್ಲಿ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯೆಲ್ಲ ಇರುತ್ತೆ. ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ತರುವಂಥ ಅವಕಾಶ 28, 29ರಲ್ಲಿ ಬರಲಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶವನ್ನು ಒದಗಿ ಬರಲಿವೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಈ ಕುಂಭರಾಶಿಯವರಿಗೆ ಆರಂಭದ 2 ದಿನ ಅಂದರೆ 23, 24 ಹಾಗೂ ಕೊನೆಯ 2 ದಿನಗಳು ನಿಮಗೆ 29, 28, 29 ಅದ್ಭುತವಾಗಿ 4 ದಿನಗಳು ವಿಶೇಷವಾದ ಬೆಂಬಲಗಳು, ಗ್ರಹ ಬೆಂಬಲಗಳು ಇರುತ್ತೆ. ಉಳಿದ 4 ದಿನಗಳು ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆ ಆಗುವಂಥದ್ದು, ನೀರಿನ ಒತ್ತಡದಿಂದ ಆಗುವಂಥ ಸಮಸ್ಯೆಗಳು ಕೆಲವೊಮ್ಮೆ ಬರ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡಿಕೊಳ್ಳಿ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಬಳಸುವಂಥದ್ದು. ಸ್ನೋ ಮತ್ತು ವೈಟ್ ಬಣ್ಣಗಳು ಬಳಸಿ. ಸಂಖ್ಯೆ 2 ಮತ್ತು 6 2 and 6 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ನಿಮಗೆ ಆರಂಭದಲ್ಲಿ ಇರತಕ್ಕಂತಹ ಲಾಭಸ್ಥಾನದ ಚಂದ್ರನು ಜಯವನ್ನು, ಸುಖವನ್ನು, ಲಾಭವನ್ನು ಕೊಡುತ್ತಾನೆ. ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ ಖಂಡಿತ ಇರುತ್ತೆ.
ಅದೇ ರೀತಿ ನಿಮ್ಮ ವೃತ್ತಿ ಬಾಂಧವ್ಯದಲ್ಲಿ ಸ್ವಲ್ಪ ಅನೇಕ ರೀತಿಯ ಏರುಪೇರು ಘಟನೆಗಳಾಗುವಂಥದ್ದು, ಉದ್ಯಮ ವ್ಯಾಪಾರದಲ್ಲಿ ಬಹಳಷ್ಟು ಪ್ರಗತಿ ಆಗುವಂಥದ್ದು, ದೂರ ಪ್ರಯಾಣದ ಚಿಂತನೆಗಳು ಬರ್ತವೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಭಾನುವಾರ ಸೋಮವಾರ ಆಗ್ಬೋದು. ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲವು ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣದಲ್ಲಿ ನಿಮಗೆ ಕೆಲವೊಂದು ಸ್ಥಾನಮಾನಗಳು ಸಿಗುವಂಥ ಅವಕಾಶ ಬರುತ್ತೆ. ಹಾಗಾಗಿ ಅಂತಹ ವಿಚಾರ ಸ್ವಲ್ಪ ನೀವು ಗಮನದಲ್ಲಿಟ್ಕೊಳ್ಳುವಂಥದ್ದು. ಇನ್ನು 25, 26, 27 ಅದ್ಭುತವಾಗಿ ಲಾಭದ ನಿಮಗೆ ವಿಶೇಷವಾದ ವಿಚಾರಗಳು. ಲಾಭ, ಸುಖ, ಜಯ, ಕೀರ್ತಿ ಇದೆ. 25, 26, 22ರಲ್ಲಿ ಅನೇಕ ರೀತಿಯ ದೀರ್ಘಕಾಲ ಒಪ್ಪಂದಗಳಾಗಲಿವೆ. ಉದ್ಯಮ ವ್ಯಾಪಾರದಲ್ಲಿ ಮುನ್ನಡೆ ಮುಂತಾದ ವಿಚಾರಗಳು. ಹಾಗಾಗಿ 23ರಿಂದ 27ರವರೆಗೆ ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರಾನುಕೂಲ ಚಕ್ರ ಉತ್ತಮಿದ್ದು ಅನೇಕ ರೀತಿಯ ದೀರ್ಘಕಾಲದ ಕನಸುಗಳಲ್ಲಿ ನನಸಾಗಲಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 28, 29 ನಿಮಗೆ ಸಾಮಾನ್ಯ ದಿನ. 28, 29ರಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಚರ್ಚೆ ಮಾಡುವಂಥ ಘಟನೆಗಳಾಗ್ತವೆ. ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಅಂದರೆ ಎಲ್ಲ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸ್ಕೊಳ್ಳಿ. ಎಲ್ಲ ಮಿಕ್ಸ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆ 3 ಮತ್ತು 7 ಸಂಖ್ಯೆ ಬಳಸ್ಕೊಳ್ಳಿ. 3 and 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯವನ್ನು ಅವಲೋಕನ ಮಾಡಲಾಗಿದೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ ಫಲ, ಕೆಲವೊಂದು ರಾಶಿಗೆ ಮಿಶ್ರ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ಇದರಿಂದ ವಿಚಲಿತರಾಗದೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಎಲ್ಲ ಮುಂದುವರಿ. ಆಗಸ್ಟ್ 23ರಿಂದ 29ರವರೆಗೆ ಅವಧಿಯಲ್ಲಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆರೋಗ್ಯ ಶಕ್ತಿ ಚಾಲ ಬಳಸಿದಾಗಲಿ. ಹಿಂದೆ ಪ್ರೋತ್ಸಾಹಿಸಿದವರಿಗೆ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಲಂತವ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ಬರುವಂಥ ನಮ್ಮ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.